ವೆಲ್ಕಮ್ ಬ್ಯಾಕ್. ಉಡುಪಿ ಕಾಲೇಜಿನಲ್ಲಿ ಹಿಜಾಬ್ ವಿವಾದದ ಪ್ರಕರಣ 6 ವಿದ್ಯಾರ್ಥಿನಿಯರಿಂದ ನಮಗೆ ಕ್ಲಾಸ್ ಮಿಸ್ ಆಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ದ್ವಿತೀಯ PUC ವಿದ್ಯಾರ್ಥಿನಿಯರು. ಬ್ರೇಕಿಂಗ್ ನ್ಯೂಸ್. ನಾನು ಹೈಸ್ಕೂಲಿಂದ PUC ತನಕ ಇಲ್ಲೇ ಕಲಿತಾ ಇದ್ದೀನಿ. ಈ 6 ವಿದ್ಯಾರ್ಥಿನಿಯರು ಮೊದಲು ಗಲಾಟೆ ಮಾಡಿದರು, ಬ್ಯಾರಿ ಉರ್ದು ಭಾಷೆಗೆ ಒತ್ತಾಯಿಸಿದರು. ಆ ವಿದ್ಯಾರ್ಥಿನಿಯರು ನಮ್ಮ ಜೊತೆ ಜಗಳ ಆಡ್ತಿದ್ರು, ಕುಂಕುಮ ಬಳೆ ತೆಗೀರಿ ಅಂತ ಜಗಳಕ್ಕೆ ಬರ್ತಿದ್ರು. ಕಾಲೇಜಿನ PU ವಿದ್ಯಾರ್ಥಿನಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಸ್ಕೂಲ್ ಶುರುವಾಯಿತು. ಉಡುಪಿಯ ನನ್ನ ಸಹೋದ್ಯೋಗಿ ಪರೀಕ್ಷಿತ್ ಸೇಠ್ ಆ ವಿದ್ಯಾರ್ಥಿನಿಯನ್ನ ಮಾತಾಡಿಸಿದ್ದಾರೆ. ಆ ವಿದ್ಯಾರ್ಥಿನಿ ಏನು ಹೇಳಿದ್ರು ನೀವೇ ನೋಡ್ಬಿಡಿ. ಇದೇ ಕಾಲೇಜಿನಲ್ಲಿ ಹೈಸ್ಕೂಲಿಂದ PUC ವರೆಗೆ ಕಲ್ತಂತ ಒಂದು ವಿದ್ಯಾರ್ಥಿ ಇದ್ದಾಳೆ. ಅವಳಿಗೂ ಈಗ ತರಗತಿಗೆ ಬೇಗ ಆರಂಭ ಮಾಡಬೇಕು ಅನ್ನುವಂಥ ಮನವಿ ಕೊಡ್ಲಿಕ್ಕೆ ಬಂದಿದ್ದಾರೆ. ಏನು ಮನವಿ ಅವರದು, ಏನು ಡಿಮ್ಯಾಂಡ್ ಇದೆ ಅಂತ ಕೇಳೋಣ. ಈಗ ನಿಮ್ದು ಏನು ಮನವಿ ಅಂತ ಕೊಡ್ಲಿಕ್ಕೆ ಬಂದಿದ್ದೀರಾ, ಏನು ಆಗ್ರಹ ಅಂತ? ನಾವು ಆದಷ್ಟು ಬೇಗ ಕಾಲೇಜೆಲ್ಲ ಶುರು ಮಾಡ್ಬೇಕಂತ ಮೆಮೊ ಕೊಡ್ಲಿಕ್ಕೆ ಅಂತ ಬಂದದ್ದು. ಅಂದ್ರೆ ಏನು ಹಿಜಾಬ್ ವಿಷಯದಲ್ಲಿ ಬೇಗ ಮಾಡಬೇಕು ಅಂತ ಏನು ಸಮಸ್ಯೆ ಆಗಿದೆ? ಸಮಸ್ಯೆ ಇಷ್ಟರವರೆಗೆ ಎಂತ ಸೇರ್ಲಿಲ್ಲ. ನವೆಂಬರ್ ಡಿಸೆಂಬರ್ ಇಂದ ಇದೆಲ್ಲ ಶುರುವಾದದ್ದು. ಇವರು ನವೆಂಬರ್ ಡಿಸೆಂಬರ್ ಇಂದ ಬಂದು ರ್ಯಾಶ್ ಎಲ್ಲ ಬಿಹೇವ್ ಮಾಡ್ತಿದ್ದಾರೆ. ನಮ್ಮ ಜೊತೆ ರ್ಯಾಶ್ ಬಿಹೇವ್ ಮಾಡಿದ್ದಾರೆ, ಲೆಕ್ಚರರ್ಸ್ ಜೊತೆ ರ್ಯಾಶ್ ಬಿಹೇವ್ ಮಾಡಿದ್ದಾರೆ. ಇಷ್ಟರವರೆಗೆ ಎಲ್ಲ ಸೀನಿಯರ್ಸ್ ಸಹ ಜೂನಿಯರ್ಸ್ ಸಹ ಇದ್ರು ಮುಸ್ಲಿಮ್ಸ್ ಅವರು. ಈ ತರ ಇವರ ತರ ಯಾರು ಸಹ ಬಿಹೇವ್ ಮಾಡಲಿಲ್ಲ. ಸಡನ್ ಆಗಿ ಯಾಕೆ ಅಂತ, ಅವರ ಬಿಹೇವಿಯರ್ ಯಾಕೆ ಸಡನ್ ಆಯ್ತು ಅಂತ ಅದೆಲ್ಲ ನಮ್ಗೆ ಗೊತ್ತಿಲ್ಲ. CFI ಜಾಯಿನ್ ಆಗಿದಾರಂತ ಬಂತು. ಅದಾದ ನಂತರ ಇವ್ರು ಫುಲ್ ನಮ್ಮ ಜೊತೆ ಸಹ ನಮ್ಗೆ ಹೇಳಿದ್ರು, ನಾವು ಇದೆಲ್ಲ ಯಾಕೆ ಬೇಕು ನಿಮ್ಗೆ ಅಂತ ಕೇಳಿದಾಗ ನನ್ನ ಫ್ರೆಂಡ್ಸ್ ಜೊತೆ ಫಸ್ಟ್ 4 days ಹೌದು ಇವರಿಗೆಲ್ಲ ಬೇಡ ಇತ್ತು ಅಂತ ಹೇಳಿದವಳು ಈಗ ಹೋಗಿ ಅವರೊಟ್ಟಿಗೆ ಜಾಯಿನ್ ಆಗಿ ನಂಗೆ ಬಂದು ಹೇಳ್ತಾಳೆ, ನೀವು ಕುಂಕುಮ ಹಾಕುದು ಬಿಡಿ, ಬಳೆ ಹಾಕುದು ಬಿಡಿ, ನಾವು ಹಿಜಾಬ್ ಬುರ್ಕ ಹಾಕುದು ಬಿಡ್ತೇವೆ ಅಂತ ನಂಗೆ ಬಂದು ಹೇಳಿದಾಳೆ ಅವಳು. ತರಗತಿಯಲ್ಲಿ ಹಿಜಾಬ್ ಹಾಕಿ ಮೊದಲು ಹಾಕ್ತಿದ್ವಿ, ಈಗ ಹಾಕಲಿಕ್ಕೆ ಫೋರ್ಸ್ ಮಾಡಿ ತೆಗ್ದಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾರೆ ಅವಳು. ಎಲ್ಲ ಸುಳ್ಳು ಆರೋಪ. ನಾವು ಇದ್ದೇವೆ, ನಾವು ಇಷ್ಟು ವರ್ಷದಿಂದ ಇಲ್ಲಿ ಈ ಕ್ಯಾಂಪಸ್ ಅಲ್ಲೇ ಇದ್ದೇವೆ. ನಾವು ಆ ತರ ನ್ಯೂಸ್ ಸಹ ಕೇಳಲಿಲ್ಲ, ನೋಡಿದ್ದು ಸಹ ಇಲ್ಲ, ಯಾರು ಸಹ ಹಾಕುದು ಸಹ ಇಲ್ಲ. ಅವ್ರು ಹಿರಿಯರೆಲ್ಲ ಹಾಕ್ತಿದ್ರು ಅಂತ ಹೇಳ್ತಾರಪ್ಪ. ಯಾರು ಸಹ ಹಾಕ್ಲಿಲ್ಲ. ನಮ್ಮ ಸೀನಿಯರ್ಸ್ ಅವರೇ ನಮ್ಗೆ ಸಪೋರ್ಟಿಗೆ ಇದ್ದಾರೆ, ಯಾರು ಸಹ ಹಾಕ್ಲಿಲ್ಲ. ಹಾಕಿದವರದ್ದು ಫೋಟೋ ಎಲ್ಲ ಇದ್ರೆ ತೋರಿಸಿ ಬಂದು. ಫೋಟೋ ಉಂಟು, ಕ್ಲಾಸಲ್ಲಿ ತೆಗ್ದಿದ್ದೇವೆ ಅಂತೇಳಿ. ಕ್ಲಾಸಲ್ಲಿ ಹಾಕಿ ತೆಗ್ದಿದ್ದಾರೆ ಇರ್ಬೋದು, ಆದ್ರೆ ಹಾಕಿ ಕ್ಲಾಸ್ ಕೇಳುವಾಗೆ ಇಲ್ಲಿ ಎಲ್ಲ ಎಂತ ರೂಲ್ಸ್ ಇಲ್ಲ. ಈಗ 6 ಜನರಿಂದ ತುಂಬಾ ಹಾಳಾಗಿದಲ್ಲ ತರಗತಿ ಎಲ್ಲ, ಸುಮಾರು ವೇಸ್ಟ್ ಆಗಿದೆ. ಸೊ ಏನ್ ಹೇಳ್ತಿ? ಎಂತ ಹೇಳುದು, ಆಗಿದಲ್ಲ ಈಗ. ಇದು ವಿದ್ಯಾರ್ಥಿನಿಯ ಒಂದು ಆಕ್ರೋಶ. ಸೊ ಆದಷ್ಟು ಬೇಗ ತರಗತಿ ಸ್ಟಾರ್ಟ್ ಆಗಬೇಕು. ಆ 6 ಮಂದಿಯಿಂದ ನಮ್ಮ ಶಿಕ್ಷಣಾಭ್ಯಾಸ ಹಾಳಾಗ್ತಾ ಇದೆ. ಆದಷ್ಟು ಬೇಗ ತರಗತಿ ಆಗಬೇಕು. ಈಗ ಇಷ್ಟು ಟೈಮ್ ಇಲ್ಲ ಇದ್ದದ್ದು, ದಿಢೀರಾಗಿ ಒಂದು ಪ್ರತಿಭಟನೆ ಮೂಲಕ ಒಂದು ಹಕ್ಕು ಮಾಡ್ತಿದ್ದಾರೆ. ನಾವು ಮೊದಲಿಂದ ಇದ್ವಿ, 8ನೇ ಕ್ಲಾಸ್ ಇದ್ವಿ, ಇಷ್ಟರವರೆಗೆ ಯಾರು ಕೂಡ ಹಿಜಾಬ್ ಹಾಕಿಲ್ಲ ಅನ್ನುವಂಥದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಪರೀಕ್ಷೆ ನ್ಯೂಸ್ 18 ಕನ್ನಡ, ಉಡುಪಿ. ಹಳೆ ಮೈಸೂರು ಭಾಗನ ಉತ್ತರ ಕರ್ನಾಟಕ ಭಾಗನ ಹತ್ರ ಇನ್ನೇನೇನೋ ಬೈದ್ಬಿಡ್ತಾರೆ. ಆದರೆ ಕೋಪನ ಆ ಭಾಗದ ಮಂದಿ ಹಾಗೆ ಹೇಳೋದು ಎಂತ ಹೇಳೋದು ಅಂದರೆ ಅದ್ರಲ್ಲಿ ಅಷ್ಟು ಕೋಪ ಇದೆ, ತಡ್ಕೊಳಕ್ಕಾಗ್ತಿಲ್ಲ ಅಂತಾನೆ. ಬಟ್ ಅಷ್ಟು ಬೇಜಾರಿದೆ ಕೂಡ ಹೆಣ್ಮಕ್ಳಿಗೆ. ಲೆಟ್ಸ್ ಮೂವ್ ಆನ್. ರಾಜ್ಯದಲ್ಲಿ ಹಿಜಾಬ್ ಕೇಸರಿ ವಿವಾದ, ನಿಷೇಧಾಜ್ಞೆ ನಡುವೆ ಶಾಲೆಗಳು ಶುರುವಾಯಿತು. ಇವತ್ತಿಂದ 9-10ನೇ ಕ್ಲಾಸ್ ಶುರುವಾಯಿತು. ಶಾಲೆಗಳ ಸುತ್ತ 200 ಮೀಟರ್ ತನಕ ನಿಷೇಧಾಜ್ಞೆ ಜಾರಿಯಲ್ಲಿದೆ, ಅಂದರೆ 144 ಸೆಕ್ಷನ್. ಹುಬ್ಬಳ್ಳಿ ಮೈಸೂರಿನ ದೃಶ್ಯ ತೋರಿಸ್ತಾ ಇದ್ದೀವಿ ಹೇಗಿದೆ ಅಂತ. ಜೊತೆಗೆ ಉಡುಪಿ, ಮಂಗಳೂರು ಅಲ್ಲೂ ಕೂಡ ಕಟ್ಟೆಚ್ಚರ ವಹಿಸಿದ್ದಾರೆ. ಹಿಜಾಬನ್ನು ತೆಗೆದಿಟ್ಟು ಶಾಲೆ ಹೊರಗೆ ಹೋಗ್ತಿದ್ದಾರೆ ವಿದ್ಯಾರ್ಥಿಗಳದ್ದು ಕಂಡು ಬಂತು. ಉಡುಪಿ ಹಾಗೂ ಬೆಂಗಳೂರಿನ ಶಾಲೆಗಳಲ್ಲಿ ಹಿಜಾಬನ್ನು ತೆಗೆದು ಕ್ಲಾಸ್ ರೂಮ್ ಒಳಗೆ ಹೋಗ್ತಾ ಇದ್ದಾರೆ ವಿದ್ಯಾರ್ಥಿನಿಯರು. ನ್ಯೂಸ್ 18 ಕನ್ನಡ ಕ್ಯಾಮ್ರಾಗೆ ಸಿಕ್ಕಂಥ ದೃಶ್ಯ.